ಹೋದ ವರ್ಷ ನಾವು ಇಲ್ಲೇ ಮೈಸೂರಿಗೆ ಉಗ್ರ ನರಸಿಂಹಗೌಡ ಅನ್ನೋರಿಗೆ ಕೊಟ್ಟಿದ್ದೆವು. 1 kg 36 ರೂಪಾಯಿದಂಗೆ, ಒಂದು ಗಿಡಕ್ಕೆ 7 ಕ್ವಿಂಟಲ್ ಕಾಯಿ ಆಗ್ಯದ. ಹಂಗೆ 2,25,000 ರೂಪಾಯಿ 26 ಗಿಡದ ಉತ್ಪನ್ನ ಬಂದದ. ಈ ಅವ್ರು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗುವಾಗ ಮಿಲ್ಟ್ರಿ ಕಮಾಂಡರ್ ಬಂದಿದ್ದ. ನಮ್ಮದು ಇದ್ರೊಳಗೆ ನೋಡಿ ಟಿ ವಿ ಮಾಜಾದೊಳಗೆ ಮತ್ತು ABP ಮಾಜಾ ನ್ಯೂಸ್ ಶ್ಯಾಮ್ TV ನೋಡಿ ನಮ್ಮ ತೋಟಕ್ಕೆ ಭೇಟಿ ಇರ್ತಕ್ರ ಅವ್ರು ನಮ್ಮ ಕಾಯಿ ಗಾತ್ರ ಅದ್ರ ರುಚಿ ನೋಡಿ ಈ ಸಲ ಮಿಲ್ಟ್ರಿ ಕ್ಯಾಂಟೀನ್ಗೆ ನಮ್ಮನ್ನು ಕೊಡು, ನಾವೇ ಹಾರ್ವೆಸ್ಟ್ ಮಾಡ್ಕೊಂಡು ನಿನಗೆ ಒಂದು ಕಾಯಿಗೆ 10 ರೂಪಾಯಿ ಅಂದ್ರೆ ಹೋದ ಸಲ 1 kg 36 ರೂಪಾಯಿ ಅಂದ್ರೆ 6 ಕಾಯಿ ಇರ್ತಿದ್ವು. ಅಂದ್ರೆ ಇವತ್ತಿಗೆ ಅವರು 60 ರೂಪಾಯಿ ಕೊಡ್ಲಕ್ಕೆ ತಯಾರಾಗ್ಯಾರ. ಇವತ್ತು ನಮ್ಗೆ 36 ರೂಪಾಯಿ ಬದಲಿ 66 ಅಂದ್ರೆ ಹೋದ ಸಲ 2.5 ಲಕ್ಷ ಆಗಿತ್ತು, ಈ ಸಲ 4.5 ಲಕ್ಷ ರೂಪಾಯಿ ಆಗ್ತದೆ. ಆಮೇಲೆ ಈ ಲಿಂಬಿ ಅನ್ನೋದು ಏನದ, ಇದು ಸಿಟ್ರಿಕ್ ಆಮ್ಲದ ಪ್ರಮಾಣ ಮತ್ತು ಕೀಪಿಂಗ್ ಕ್ವಾಲಿಟಿ ಭಾಳ ಇರೋದ್ರಿಂದ ಇದು ಬೀಜಕ್ಕಾಗಿ ಪ್ರದೇಶಕ್ಕೆ ಹೋಲಕತ್ತದ. ಇದು ನಾವು ಉಪ್ಪಿನಕಾಯಿ ಹಾಕಿದ್ರೂ ಭಾಳ ದಿನ ತಾಳ್ಕಿ ಬರ್ತದೆ. ಇದನ್ನು ಒಯ್ದು ಮನೆಯಾಗ ಇಟ್ಟರೆ 21 ದಿನ ತನಕ ಬಾಡಂಗಿಲ್ಲ ಮತ್ತು ಕೆಡಂಗಿಲ್ಲ. ಅಷ್ಟೊಂದು ಕೀಪಿಂಗ್ ಕ್ವಾಲಿಟಿ ಅದ. ಪ್ರದೇಶಕ್ಕೆ ಎಲ್ಲಿ ರಫ್ತು ಮಾಡಲಿನೂ ಇದು ಭಾಳ ಸಹಕಾರಿ ಅದ. ಯಾಕಪ್ಪ ಅಂದ್ರೆ ಇದು ಈ ಎಲ್ಲ AC ರೂಮ್ದಾಗ ಬೆಳೆದಿದ್ದರಿಂದ ಇದಕ್ಕೊಂದು ಇಂಥ ಗುಣಧರ್ಮ ಬಂದದ. ಈ ಬೀಜಕ್ಕಾಯಿ ಕೊಡೋದ್ರಿಂದ ಈ ಒಂದು ಕಾಯಿ ಕಿಮ್ಮತ್ತು 10 ರೂಪಾಯಿ ಅದು. ಇದ್ರೊಳಗೆ 10 ಬೀಜ ಇರ್ತಾವೆ. ಬೀಜ ರೂಪಾಯಿಗೊಂದು ಬೀಜ ಮಾರ್ತಿದ್ದೇವೆ, ಅದಕ್ಕೆ 10 ರೂಪಾಯಿ ಇದ್ರದ್ದು ಕಿಮ್ಮತ್ತು.